ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಇವತ್ತು ಈ ವಿಡಿಯೋದಲ್ಲಿ ಹೇಗೆ ಆನ್ಲೈನಲ್ಲಿ ಸ್ಕ್ಯಾಮ್ಗಳು ನಡೆಯುತ್ತೆ, ಒಬ್ಬ ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಏನೋ ಹ್ಯಾಕೆ ಮಾಡ್ದಂಗೆ ಹಿಂಗೆ ಸ್ಕ್ಯಾಮ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಲೈಕ್ ಮಾಡಿಲ್ಲ ಅಂತಂದರೆ ಕೆಲವರು ಲೈಕ್ ಮಾಡಿದ್ದೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗಿನ ಇಂಟರ್ನೆಟ್ ಟ್ರೆಂಡ್ ಮತ್ತು ಸಿನಾರಿಯೋ ಹೆಂಗಿದೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ಮೋಸ ಮಾಡಬೇಕು ಅಂತಂದರೆ, ಒಬ್ಬಂಗೆ ಸ್ಕ್ಯಾಮ್ ಮಾಡಬೇಕು ಅಂತಂದರೆ ಅವ್ನ ಡೀಟೇಲ್ಸ್ನ ಹ್ಯಾಕ್ ಮಾಡಬೇಕು ಅಂತಲೇ ಏನಿಲ್ಲ, ಜಸ್ಟ್ ಟ್ರ್ಯಾಪ್ ಮಾಡಿದ್ರೆ ಸಾಕು ಅವನಿಗೆ. ಅಂದರೆ ನಾವಿವಾಗ ಇಲಿ ಹಿಡಿಯೋಕ್ಕೆ ಟ್ರ್ಯಾಪ್ ಸೆಟ್ ಮಾಡಿರಲ್ವಾ, ಬೋನ್, ಆ ಥರ ಅವರು ಒಂದು ಟ್ರ್ಯಾಪ್ ಸೆಟ್ ಮಾಡಿರ್ತಾರೆ. ಅದಕ್ಕೆ ನಾವು ಇಲಿಗಿಂತ ಮೋಸವಾಗಿ ಹೋಗಿ ತಗಲಾಕೊಂತೀವಿ. ಅದು ಹೆಂಗೆ ಅಂತ ನೋಡೋಣ ಬನ್ನಿ. ಈ ಸ್ಕ್ಯಾಮ್ಗೆ ಮೇಜರ್ ಫೌಂಡೇಶನ್ ವೆಬ್ಸೈಟ್ಗಳು. ಈ ವೆಬ್ಸೈಟ್ಗಳಲ್ಲಿ ಸ್ಕ್ಯಾಮ್ ಹೆಂಗೆ ನಡೆಯುತ್ತೆ ಅಂತಂದರೆ ಎರಡು ಥರ ನಡೆಯುತ್ತೆ. ಒಂದು ಆನ್ಲೈನ್ ಜಾಬ್ಸ್ ಥರ, ಇನ್ನೊಂದು ರಿಟರ್ನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥರ. ಈ ಆನ್ಲೈನ್ ಜಾಬ್ ಸ್ಕ್ಯಾಮ್ ಹೆಂಗೆ ನಡೆಯುತ್ತೆ ಅಂತಂದರೆ, ನೀವು ಮನೆಗೆ ಕೂತ್ಕೊಂಡು ಏನೋ ದುಡಿಬೇಕು ಅಂತ ಫೋನಲ್ಲಿ ಸರ್ಚ್ ಮಾಡ್ತೀರಾ. ಆನ್ಲೈನ್ ಡೇಟಾ ಎಂಟ್ರಿ ಜಾಬ್ಸ್, ಆನ್ಲೈನ್ ಸರ್ವೆ ಜಾಬ್ಸ್, ಅದು ಇದು ಆಳು ಮುಳು ಅಧ್ವಾನ ಅಂತೆಲ್ಲ ಸರ್ಚ್ ಮಾಡ್ತೀರಾ. ಅವೆಲ್ಲ ಯಾವೂ ಇರೋದಿಲ್ಲ. ಡೇಟಾ ಎಂಟ್ರಿ ಜಾಬ್ಸು ಇರೋದಿಲ್ಲ, ಸರ್ವೆ ಜಾಬ್ಸು ಇರೋಲ್ಲ, ಬದನೇಕಾಯಿ ಏನೂ ಇರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇವಾಗ ಎಕ್ಸಾಂಪಲ್ ಸರ್ವೆ ಜಾಬ್ ತೊಗೊಳ್ಳಿ. ಇವಾಗ ನೀವು ಯಾವುದೋ ಒಂದು ವೆಬ್ಸೈಟ್ಗೆ ಹೋಗ್ತೀರ, ಅದ್ರಲ್ಲಿ ಸರ್ವೆ ಜಾಬ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೊಂದು ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡಿಸ್ತಾರೆ. ಸೊ ಆ ಡಮ್ಮಿ ಅಕೌಂಟಲ್ಲಿ ನೀವು ಸರ್ವೆ ಮಾಡೋಕ್ಕೆ ಅಂತ ಬಿಡ್ತಾರೆ ಅವರು. ಒಂದು ಸರ್ವೆಗೆ ಇಷ್ಟು ರೂಪಾಯಿ ಕೊಡ್ತೀವಿ ಅಂತ ನಿಮಗೆ ಕೊಡ್ತಾರೆ ದುಡ್ಡನ್ನ. ಅಂದರೆ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಲ್ಲ, ನಿಮ್ಮ ಅಕೌಂಟ್ ಆ ಡಮ್ಮಿ ಅಕೌಂಟಲ್ಲಿ ಇರುತ್ತೆ ಆ ದುಡ್ಡು. ಸೊ ನೀವು ಒಂದು 20 ಸರ್ವೆ ಮಾಡ್ತೀರಾ, ಅದರಲ್ಲಿ ಒಂದು 500 ರೂಪಾಯಿ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಆ 500 ರೂಪಾಯಿನ ನೀವು ವಿಡ್ರಾ ಮಾಡೋದಕ್ಕಾಗೋದಿಲ್ಲ. ಇವರಿಲ್ಲಿ ಹೆಂಗೆ ಟ್ರ್ಯಾಪ್ ಸೆಟ್ ಮಾಡ್ತಾರೆ ಅಂತ ಅಂದರೆ, ನೀವು 500 ರೂಪಾಯಿನ ಯಾವಾಗ ವಿಡ್ರಾ ಮಾಡ್ಬೋದು ಅಂತಂದರೆ, ನಿಮ್ಮ ಎಲ್ಲ ಡೀಟೇಲ್ಸ್ನ ಕೊಟ್ಟು ಅಕೌಂಟಿಗೆ ರಿಜಿಸ್ಟರ್ ಆದರೆ ಮಾತ್ರ ನೀವು ವಿಡ್ರಾ ಮಾಡ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಯಾವ್ಯಾವ ಡೀಟೇಲ್ಸ್ ಕೇಳಿರ್ತಾರೆ ಅಂದರೆ, ನಿಮ್ಮ ಆಧಾರ್ ನಂಬರು, ಬ್ಯಾಂಕ್ ಡೀಟೇಲ್ಸು, ಎಲ್ಲ ನಿಮ್ಮ ಕುಲ, ಗೋತ್ರ, ನಕ್ಷತ್ರ ಎಲ್ಲ ಬರೋದೆಲ್ಲ ಕೇಳಿರ್ತಾರೆ. ನಾವು ದಡ್ಬಡೆ ತಗೋ ದುಡ್ಡಿನ ಆಸೆಗೋಸ್ಕರ ಏನು ಯೋಚನೆ ಮಾಡದೆ ಆ ಕಡೆ ರಿಜಿಸ್ಟರ್ ಆಗಕ್ಕೆ ಹೋಗ್ತೀವಿ. ರಿಜಿಸ್ಟ್ರೇಷನ್ ಏನೋ ಸ್ವಲ್ಪ ತಕ್ಕ ಮಟ್ಟಿಗೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಒಂದು ಸ್ಟೆಪ್ ಇರುತ್ತೆ ಈ ವೆಬ್ಸೈಟಲ್ಲಿ. ಅದೇನು ಅಂತ ಅಂದರೆ, ನೀವು 200 ರೂಪಾಯಿ ಅಥವಾ 300 ರೂಪಾಯಿ ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಆಮೇಲೆ ನೀವು ಅದನ್ನು ವಿಡ್ರಾ ಮಾಡ್ಕೋಬೋದು ಅಂತ ಒಂದು ಸ್ಟೆಪ್ ಇರುತ್ತೆ. ನಾವು ಅಜೀಬ್ ನನ್ನ ಮಕ್ಕಳು ಹೆಂಗೆ ಯೋಚನೆ ಮಾಡ್ತೀವಿ ಅಂತ ಅಂದರೆ, 500 ರೂಪಾಯಿ ದೊಡ್ಡದ, 200 ರೂಪಾಯಿ ದೊಡ್ಡದ? ಈ 200 ರೂಪಾಯಿ ಕೊಟ್ಬಿಟ್ಟು ನಾನು ಡಾಕ್ಯುಮೆಂಟ್ ವೆರಿಫಿಕೇಷನು, ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಆ 500 ರೂಪಾಯಿ ಬರುತ್ತೆ. ಜೊತೆಗೆ ನಾನು ಇನ್ನು ಮುಂದೆ ಕೆಲಸ ಮಾಡ್ಬೋದು, ಚೆನ್ನಾಗಿ ದುಡ್ಡು ಬರುತ್ತೆ ನನಗೆ ಇದರಿಂದ, ಈ ಸರ್ವೆ ಮಾಡಿದ್ರೆ ಅಂತ ಯೋಚನೆ ಮಾಡ್ತೀರಾ. ಆದರೆ ನೀವೇನಾದರೂ 200 ರೂಪಾಯಿ 300 ರೂಪಾಯಿ ಕೊಟ್ಬಿಟ್ಟು ರಿಜಿಸ್ಟರ್ ಆಯ್ದ್ರಿ ಅಂತ ಅಂದರೆ, ದುಡ್ಡನ್ನ ಅವ್ರಿಗೆ ಕಟ್ಟಿದ್ರಿ ಅಂದರೆ ನಿಮ್ಮ ದುಡ್ಡು ಹೋಗೆ, ಜೊತೆಗೆ ನಿಮ್ಮ ಎಲ್ಲ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸು, ಆಧಾರ್ ಡೀಟೇಲ್ಸು, ಪ್ಯಾನ್ ಡೀಟೇಲ್ಸು, ಬರೋ ಡೀಟೇಲ್ಸ್ ಎಲ್ಲ ಅವ್ರು ಟ್ರ್ಯಾಪ್ ಮಾಡ್ಕೊತಾರೆ. ಈ ವೆಬ್ಸೈಟ್ಗಳಲ್ಲಿ ನಡೆಯೋ ಇನ್ನೊಂದು ಥರ ಸ್ಕ್ಯಾಮ್ ಯಾವುದು ಅಂತಂದರೆ, ರಿಟರ್ನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್. ಇದು ಹೆಂಗೆ ನಡೆಯುತ್ತೆ ಅಂತ ಅಂದರೆ, ಒಂದೊಂದು ವೆಬ್ಸೈಟ್ಗಳಿರ್ತವೆ, ನಿಮಗೆ ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಅದರಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡ್ತು ಅಂತ ಅಂದರೆ, ಅವ್ರ ಪ್ಲ್ಯಾನ್ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಿಮಗೆ ದಿನಕ್ಕೆ ಇಷ್ಟು % ಅದರಲ್ಲಿ ಕೊಡ್ತೀವಿ, ಅಥವಾ ವಾರಕ್ಕೆ ಇಷ್ಟು % ಅದರಲ್ಲಿ ಕೊಡ್ತೀವಿ ಅಂತ ಇರುತ್ತೆ. ನೆನಪಿರಲಿ, ಈ ಥರ ವೆಬ್ಸೈಟ್ಗಳು ಏನು ಮಾಡ್ತಾರೆ ಅಂತಂದರೆ, 1 ರಿಂದ 2 ತಿಂಗಳು ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಅಂದರೆ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದಕ್ಕೆ ಕರೆಕ್ಟಾಗಿ ರಿಟರ್ನ್ಸ್ ಏನೇನು ಬರಬೇಕೋ ಅದನ್ನು ಕರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾ ಇರ್ತಾರೆ. ಯಾಕೆಂದರೆ ಇವ್ರ ಮೇಯ್ನ್ ಏಮ್ ಏನಂತ ಅಂದರೆ, ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತಲೇ ಇವ್ರ ಮೇಯ್ನ್ ಏಮ್. ಎಲ್ಲರಿಗೂ ಜಾಸ್ತಿ ಜನಕ್ಕೆ ಏನಾದ್ರು ರೀಚ್ ಆಯಿತು ಅಂದರೆ ಅವ್ರು ಜಾಸ್ತಿ ಜನಕ್ಕೆ ಮಕ್ಕರ್ ಮಾಡೋಕ್ಕೆ ಈಸಿ ಆಗುತ್ತೆ ಅವಾಗ. ಸೊ ಇವಾಗ ನಮ್ಮ ಫ್ರೆಂಡ್ ಏನಾದರೂ ಯಾರೋ ಒಬ್ಬ ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಆ್ಯಪ್ ಅಥವಾ ವೆಬ್ಸೈಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಒಳ್ಳೆ ರಿಟರ್ನ್ಸ್ ತೊಗೊಂಡಿದ್ದಾನೆ ಅವ್ರ ಕಡೆಯಿಂದ ಅಂತ ಅಂದರೆ, ಅವ್ನು ನಮಗೆ ರೆಫರ್ ಮಾಡ್ತಾನೆ. ಸೊ ನಾವು ಅವ್ರ ಜೊತೆ ಹೋಗ್ಬಿಟ್ಟು ಆ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗ್ತೀವಿ. ಸೊ ಇವ್ರಿಗೆ ಮೇಯ್ನ್ ಬೇಕಾಗಿರೋದು ಇದು. ಇಂಥ ವೆಬ್ಸೈಟ್ಗಳು ಜನರು ವೀಕ್ನೆಸ್ಸು ಮತ್ತು ಮೆಂಟಾಲಿಟಿನ ತಿಳ್ಕೊಂಡು ಚೆನ್ನಾಗಿ ಅರ್ಥಕೊಂಡು ಆಟ ಆಡಿಸ್ತಾರೆ. ಹೆಂಗೆ ಅಂತಂದರೆ, ಇವಾಗ ಅವರು ಫಸ್ಟ್ ತಿಂಗಳು, ಸೆಕೆಂಡ್ ತಿಂಗಳು ಚೆನ್ನಾಗಿ ನಮಗೆ ರಿಟರ್ನ್ಸ್ ಕೊಡ್ತಾರೆ. ಸೊ ನಾವು ಆ ರಿಟರ್ನ್ಸ್ನ ಏನು ಮಾಡ್ತೀವಿ, ಇನ್ನೂ ದುಡ್ಡಿನ ಆಸೆಗೋಸ್ಕರ ತಿರ್ಗಾ ತೊಗೊಂಡೋಗಿ ಅದರಲ್ಲೇ ಇನ್ವೆಸ್ಟ್ ಮಾಡ್ತೀವಿ. ಅದನ್ನು ಯೂಸ್ ಮಾಡ್ಕೊಳಲ್ಲ. ನಮ್ಮ ಜನರ ಮೆಂಟಾಲಿಟಿ ಇರೋದೇ ಹಂಗೆ, ಇನ್ನೂ ಬೇಕು ಅಂತ ದುಡ್ಡು ಎಷ್ಟು ಕೊಟ್ಟರು ಬೇಡ ಅನ್ನಲ್ಲ. ಇವರು ಮಾಡ್ತಿರೋದೇ ಮಕ್ಕರಿಲಿ, ಮಕ್ಕರೊಳಗೆ ಮಕ್ಕರ್ ಮಾಡ್ತಾರೆ. ಅದು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಮಕ್ಕರಿಗೆ ಮಕ್ಕರ್ ಮಾಡ್ತಾರೆ. ಇವರು ಒಂದು ಏಮ್ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಇಷ್ಟು ದುಡ್ಡು ಸಿಕ್ಕಿದ್ರೆ, ಇಷ್ಟು ದುಡ್ಡು ಬಂತು ನನಗೆ, ಇಷ್ಟು ದುಡ್ಡು ಶೇಖರಣೆ ಆಯಿತು ಒಂದು ಕಡೆ ಅಂತಂದರೆ ನಾನು ಈ ವೆಬ್ಸೈಟ್ನ ನಿಲ್ಲಿಸ್ತೀನಿ ಅಂತ ಒಂದು ಏಮ್ ಇಟ್ಕೊಂಡಿರ್ತಾರೆ ಅವರು. ಅಷ್ಟು ದುಡ್ಡು ಬಂದಾದ್ಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ, ಬರೋ ಅಷ್ಟು ಬರಲಿ, ಕೊನೆ ಮೂಮೆಂಟಲ್ಲಿ ಬರೋ ಅಷ್ಟು ಬರಲಿ ಅಂತ, ಇವಾಗ 100% ಕ್ಯಾಶ್ ಬ್ಯಾಕ್ ಕೇಳಿರ್ತೀರಲ್ವ ನೀವು. ಸೊ ಹಂಗೆ ಹಾಕ್ಬಿಡ್ತಾರೆ. ನೀವು ಇವಾಗ 100% ಅಲ್ಲ, ನೀವೇನಾದರೂ 100% ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ 100% ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಸೊ ನೀವೇನಾದ್ರು ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 100% ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ ಲಾಸ್ಟ್ ಡೇ ಹಾಕ್ಬಿಡ್ತಾರೆ. ಸೊ ನಾವು ದುಡ್ಡಿನ ಆಸೆಗೆ ಏನು ಮಾಡ್ತೀವಿ ಅಂತಂದರೆ,
ಎಲ್ಲ ಹೋಗ್ಬಿಟ್ಟು ಬರೋ ದುಡ್ಡನ್ನೆಲ್ಲ ಹಾಕ್ತೀವಿ, 100% ಕ್ಯಾಶ್ ಬ್ಯಾಕ್ ಬರುತ್ತೆ. ಇಷ್ಟು ದಿನ ಜೆನ್ಯೂನ್ ಆಗಿತ್ತು ವೆಬ್ಸೈಟ್ ಇದು, ಸೊ ಹೋಗಿ ಇನ್ವೆಸ್ಟ್ ಮಾಡಿಬಿಡ್ತೀರಾ. ಅವರು ನೆಕ್ಸ್ಟ್ ದಿನ ಏನು ಮಾಡ್ತಾರೆ ಅಂತಂದರೆ, ನೀವೇನಾದ್ರು ವೆಬ್ಸೈಟ್ ತೆಗೆದು ನೋಡಿದ್ರೆ ಲೋಡಿಂಗ್ ಬರ್ತಾ ಇರುತ್ತೆ, ಅದಿನ್ಯಾವತ್ತೂ ಓಪನ್ ಆಗಲ್ಲ. ವೆಬ್ಸೈಟ್ಗಳು ಹೆಂಗೆ ಮಕ್ಕರ್ ಮಾಡ್ತಾರೆ ಅಂತ ತಿಳ್ಕೊಂಡ್ರಿ, ಆದರೆ ಈ ವೆಬ್ಸೈಟ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ತಿಳ್ಕೊಂಡಿಲ್ಲ. ಸೊ ಇದಕ್ಕಿರೋದು ಎರಡೇ ಸಿಂಪಲ್ ಸ್ಟೆಪ್. 1, ಈ ಫೇಕ್ ವೆಬ್ಸೈಟ್ಗಳು ಅವ್ರದ್ದೇ ಆದ ಒಂದು ಅಪ್ಲಿಕೇಶನ್ ಬಿಟ್ಟಿರ್ತಾರೆ. ಅಪ್ಲಿಕೇಶನ್ ಅಂತ ಸೇಕಾಗೋಗ್ಬಿಡ್ತೀರ ನೀವು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ್ಯಪ್ ಬಿಟ್ಟಿರ್ತಾರೆ. ಈ ಆ್ಯಪು ಪ್ಲೇಸ್ಟೋರಲ್ಲಿ ನಿಮಗೆ ಅವೈಲೇಬಲ್ ಇರೋದಿಲ್ಲ, ಸಿಗೋದಿಲ್ಲ ಪ್ಲೇಸ್ಟೋರಲ್ಲಿ. ಅದೊಂದು APK ಆಗಿರುತ್ತೆ. ನೀವು ಯಾವಾಗ APKಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರೋ ನಿಮ್ಗೆ ಅವಾಗಲೇ ಅರ್ಥ ಆಗಬೇಕು ಅದೊಂದು ಫೇಕ್ ವೆಬ್ಸೈಟ್ ಅಂತ. ನಂಬರ್ 2, ಸರ್ಚ್ ಇಂಜಿನ್. ಈ ಸರ್ಚ್ ಇಂಜಿನ್ ಏನು ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಗೂಗಲ್ ಸರ್ಚ್ ಇಂಜಿನ್ ಹೆಂಗಿರುತ್ತೆ ಅಂತಂದರೆ www.google.com ಅಂತ ಅದ್ರ ಸರ್ಚ್ ಇಂಜಿನ್ ಇರುತ್ತೆ. ಸೊ ಈ ಫೇಕ್ ವೆಬ್ಸೈಟು, ಇವಾಗ ಫಾರ್ ಎಕ್ಸಾಂಪಲ್ ಸಾಗರ್ ಸ್ಟೋರೀಸ್ ಅನ್ನೋದು ಫೇಕ್ ವೆಬ್ಸೈಟು, ಆ ವೆಬ್ಸೈಟ್ ಹೆಸರು ಅಂತ ಅನ್ಕೊಳ್ಳೋಣ. ಸೊ ಅದ್ರದ್ದು ಸರ್ಚ್ ಇಂಜಿನ್ ಹೆಂಗಿರುತ್ತೆ ಅಂತ ಅಂದರೆ www.sagarstories.com ಅಂತ ಇರೋದಿಲ್ಲ. ಅದ್ರ ಬದಲು www.cxyz.com ಅಂತ ಏನೋ ಇರುತ್ತೆ. ಒಂಥರ ಚೈನೀಸ್ ಥರ ವಿಚಿತ್ರಗೆಲ್ಲ ಇರುತ್ತೆ. ಸೊ ಅವಾಗ ನೀವು ಅರ್ಥ ಮಾಡ್ಕೋಬೇಕು ಇದೊಂದು ಫೇಕ್ ವೆಬ್ಸೈಟು, ಏನೋ ಮಕ್ಕರ್ ಮಾಡ್ತಾವ್ರೆ ಇದರಲ್ಲಿ ಅಂತ. ನೋಡಿದ್ರಲ್ಲ ಹೇಗೆ ಮಕ್ಕರ್ ಮಾಡ್ತಾರೆ ಅಂತ ವೆಬ್ಸೈಟಲ್ಲಿ. ಏನು ಮಾಡ್ತೀರಾ ಅಂದರೆ ನೀವು ಈ ಥರ ಯಾವುದೇ ಡಾಟಾ ಎಂಟ್ರಿ ಜಾಬ್ಸ್ ಇಲ್ಲ, ಯಾವುದೇ ಸರ್ವೆ ಜಾಬ್ಸ್ ಇಲ್ಲ, ಸುಮ್ಮನೆ ನಿಮಗೆಲ್ಲ ಮಕ್ಕರ್ ಮಾಡೋಕ್ಕೆ ನನ್ನ ಮಕ್ಕಳು ಏನೋ ಮಾಡ್ತಾರೆ, ಅವರು ಪಾಪ ಹೊಟ್ಟೆಪಾಡಿಗೆ ಏನೇನೋ ಮಾಡ್ತಾರೆ, ನೀವು ಹೋಗ್ಬಿಟ್ಟು ಮಿಕ್ಕಾಗಳ ಥರ ತಗ್ಲಾಕೊಂತೀರ ಅಷ್ಟೇ. ಅಲ್ಲಿ ಆನ್ಲೈನ್ ಜಾಬ್ಸ್ ಆಗಲಿ, ಆನ್ಲೈನ್ ಇನ್ವೆಸ್ಟ್ಮೆಂಟ್ ಆಗಲಿ, ನೀವು ಯಾವುದಾದ್ರು ಜೆನ್ಯೂನ್ ವೆಬ್ಸೈಟಲ್ಲಿ ಮಾಡ್ತಿಲ್ಲ ಅಂತ ಅಂದರೆ, ಈ ಥರ ಡಮ್ಮಿ ವೆಬ್ಸೈಟು ಫೇಕ್ ವೆಬ್ಸೈಟಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ಅವ್ರು ನಿಮಗೆ ಮಕ್ಕರ್ ಮಾಡೋದಂತೂ ಪಕ್ಕ. ಸೊ ತಿಳ್ಕೊಂಡ್ರಲ್ಲ ಸ್ವಲ್ಪನಾದರೂ, ನೀವೇನಾದ್ರು ಸ್ವಲ್ಪನಾದರೂ ಈ ವಿಡಿಯೋದಲ್ಲಿ ಏನಾದ್ರು ತಿಳ್ಕೊಂಡಿದ್ರೆ, ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಸಿಟ್ ಹಾಕಿದರೆ ಕೆಳಗಡೆ ರೆಡ್ ಬಟನ್ ಇದೆ, ಅದ್ರ ಪಕ್ಕ ಬೆಲ್ ಐಕಾನ್ ಇದೆ. ನಿಮ್ಗೆ ಯಾವಾಗ ನೋಟಿಫಿಕೇಶನ್ ಬರಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ನ ಓಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಎಲ್ಲ ಕ್ಲಾಸಲ್ಲೂ ಒಬ್ಬ ಅಲ್ಟ್ರಾ ಲೆಜೆಂಡ್ ಸ್ಟೂಡೆಂಟ್ ಇರ್ತಾನೆ. ಅವನಿಗೆ ಯಾವ ಸಬ್ಜೆಕ್ಟ್ನ ಯಾವ ಲೆಕ್ಚರ್ ಹ್ಯಾಂಡಲ್ ಮಾಡ್ತಾರೆ ಅಂತಲೇ ಗೊತ್ತಿರೋದಿಲ್ಲ. ಆದರೆ ಯಾವ್ಯಾವ ವೆಬ್ಸೈಟಲ್ಲಿ ಯಾವ್ಯಾವ ಪಾನ್ಸ್ಟಾರ್ ಸಿಗ್ತಾರೆ ಅಂತ ನಿದ್ರಲ್ಲಿ ಕೇಳಿದ್ರು ಹೇಳ್ಬಿಡ್ತಾನೆ. ಎಲ್ಲ ಕಾಲೇಜಲ್ಲೂ ಒಬ್ಬ ಫ್ರೆಂಡ್ ಇರ್ತಾನೆ, ಬಿಟ್ಟು ಹೇಳ್ಬೈಸ್ಕೊಡೋನು. ಲೆಕ್ಚರ್ ಯಾರಿಗಾದ್ರೂ ಏನಾದರೂ ಬೈದಾಗ ಬೈಸ್ಕೊಂಡಿರೋ ಹತ್ರ ಹೋಗ್ಬಿಟ್ಟು ಹಿಂಗೆ ಹೇಳ್ತಾನೆ, ಲವ್ ಏನೋ ಬೈದ್ಲು ನಿನಗೆ ಅಮ್ಮ, ನನಗೆ ಏನಾದರೂ ಆ ಮಾತುಗಳು ಆಡಿದ್ದೋ ಅಮ್ಮ, ಮುಖ ಪಂಚರ್ ಮಾಡ್ತಾ ಇದ್ದೆ. ಅದ್ರ ನೆಕ್ಸ್ಟ್ ದಿನ ಅದೇ ಲೆಕ್ಚರರು ಅದೇ ಬೈಗಳನ್ನ ಇವನಿಗೂ ಬೈತಾರೆ. ಅವಾಗ ಇವನು, ಅಯ್ಯೋ ನಿನ್ನ ಎಲ್ಲೋಯ್ತು ನಿನ್ನ ಪೌರುಷ, ಎಲ್ಲೋಯ್ತು ಕೊಡ್ರೋ ಏನಾದ್ರು ನಿಮಗೆ. ಎಲ್ಲ ಫ್ರೆಂಡ್ ಸರ್ಕಲ್ ಒಬ್ಬ ಇದ್ದೇ ಇರ್ತಾನೆ, 10 ರೂಪಾಯಿದು ಲೆಕ್ಕ ಇಟ್ಟಿರ್ತಾನೆ, ಇವ್ರು ಕೊಡ್ಬೇಕು ಅವ್ರು ಕೊಡ್ಬೇಕು ಅಂತ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ಒಬ್ಬ ಇದ್ದಾನೆ, ಮೊಬೈಲಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಯಾರು ಎಷ್ಟೆಷ್ಟು ಕೊಡ್ಬೇಕು ಅಂತ. ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ವರ್ಗೂ ಇವ್ರಂತವ್ರು ಇರ್ತಾರೆ ಅಂತಾನೆ ಆ ನೋಟ್ ಅಪ್ಲಿಕೇಶನ್ ಕೊಡ್ತಾರೆ ನಾವು ಫೋನಲ್ಲಿ.